ಈ ಸರ್ಕಾರ ಬಂದ ಮೇಲೆ ಪೊಲೀಸ್ ಇಲಾಖೆ ಅನ್ನುವಂಥದ್ದು ಹಳಿ ತಪ್ಪಿ ತುಂಬ ವರ್ಷಗಳೇ ಆಗ್ಬೋದು. ಪೊಲೀಸರು ತಾವು ಮಾಡುವ ಕರ್ತವ್ಯವನ್ನು ಮರೆತು ಬಿಟ್ಟಿದ್ದಾರೆ. ಪೊಲೀಸ್ ಠಾಣೆಗಳು ಕಾಂಗ್ರೆಸ್ಸಿನ ಕಾರ್ಯಾಲಯಗಳು ಆದ ತಕ್ಷಣ ಎಲ್ಲ ಅಧಿಕಾರಿಗಳಿಗೆ ನಮಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನುವಂಥ ಒಂದು ಭಂಡ ಧೈರ್ಯ ಎಲ್ಲರಲ್ಲೂ ಬಂದಿದೆ. ಇದರ ಮುಂದುವರೆದ ಭಾಗವಾಗಿ ಒಬ್ಬ ಸೀನಿಯರ್ ಆಫೀಸರ್, ಅತ್ಯಂತ ದೊಡ್ಡ ಹುದ್ದೆಯಲ್ಲಿ ಇದ್ದವರು ಈ ರೀತಿ ಅನುಚಿತವಾಗಿ ವರ್ತನೆ ಮಾಡಿರುವಂಥದ್ದು ಇಲಾಖೆಗೆ ಅದು ಶೋಭೆ ತರೋದಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಖಂಡಿಸ್ತೀನಿ ಕೂಡ. ಎರಡನೇದು, ಇಲಾಖೆಯ ಮೇಲೆ ಆ ರೀತಿಯ ಹಿಡಿತವನ್ನು ಸಾಧಿಸುವಲ್ಲಿ ಗೃಹ ಸಚಿವರು ಸಂಪೂರ್ಣವಾಗಿ ಸೋತು ಹೋಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿಗೆ, ಸಚಿವರುಗಳಿಗೆ ಪೊಲೀಸ್ ಸ್ಟೇಷನ್ನಿಂದ ಹಫ್ತಾ ವಸೂಲಿ ಮಾಡುವ ಸ್ಥಿತಿಗೆ ಇವತ್ತು ಕರ್ನಾಟಕ ಬಂದು ನಿಂತಿದೆ. ಮೊದಲು ಭ್ರಷ್ಟಾಚಾರ ಯಾವುದಾದ್ರೂ ಇದ್ದರೆ ಅದು ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಹಂತದಲ್ಲಿ ನಡೀತಿತ್ತು, ಮೇಲಾಧಿಕಾರಿಗಳ ಭಯ ಇರ್ತಿತ್ತು. ಈಗ ಕೆಳಗಿನ ಅಧಿಕಾರಿಗಳು ಭ್ರಷ್ಟರು ಯಾಕಾಗ್ತಾ ಇದ್ದಾರೆ ಅಂದರೆ ಮೇಲಾಧಿಕಾರಿಗಳಿಗೆ ಮಂತ್ಲಿ ಹಣವನ್ನು ಮುಟ್ಟಿಸ್ಬೇಕು ಅನ್ನೋದಕ್ಕಾಗಿ ಭ್ರಷ್ಟರಾಗ್ತಾ ಇದ್ದಾರೆ. ಈ ಸ್ಥಿತಿ ಇಲ್ಲಿಯವರೆಗೆ ಬಂದಿರಲಿಲ್ಲ. ಪೊಲೀಸ್ ಠಾಣೆಗಳು ಹಫ್ತಾ ವಸೂಲಿ ಮಾಡುವ ಅಡ್ಡಗಳು ಆಗುವ ಸ್ಥಿತಿ ನನ್ನ ಸಣ್ಣ ರಾಜಕೀಯ ಅನುಭವದಲ್ಲಿ ಮತ್ತು ಪೊಲೀಸ್ ಇಲಾಖೆಯ ಹಿನ್ನೆಲೆ ಇರೋದ್ರಲ್ಲಿ ನಾನು ನೋಡಿರಲಿಲ್ಲ. ಇವತ್ತು ಒಂದು ಪೊಲೀಸ್ ಸ್ಟೇಷನ್ನಿಂದ ವಿಧಾನಸೌಧದವರೆಗೆ ಹಫ್ತಾ ಕಳಿಸಬೇಕಾಗಿದೆ. ವೆಹಿಕಲ್ಗಳನ್ನು ಚೆಕ್ ಮಾಡಲಿಕ್ಕೆ ಹೈವೇಗಳ ಮೇಲೆ ಯಾವ ಪೊಲೀಸರಿಗೂ ಅಧಿಕಾರ ಇರಲಿಲ್ಲ. ಆದರೆ ಇವತ್ತು ನ್ಯಾಷನಲ್ ಹೈವೇಯಿಂದ ಹಿಡಿದು ಹಳ್ಳಿಗಾಡಿನ ರಸ್ತೆವರೆಗೆ ಪೊಲೀಸರು ವೆಹಿಕಲ್ಗಳನ್ನು ನಿಲ್ಲಿಸಿ ಚೆಕ್ ಮಾಡುವ ನೆಪದಲ್ಲಿ ಹಣ ಲೂಟಿ ಮಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಯಾವುದೇ ಕೇಸಿಗೆ ಹೋದರೆ ಅದರಲ್ಲಿ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಸಿವಿಲ್ ಮ್ಯಾಟರ್ನಲ್ಲಿ ಪೊಲೀಸ್ ಸ್ಟೇಷನ್ಗಳು ಬಹಳಷ್ಟು ಇಂಟರ್ಫಿಯರ್ ಆಗ್ತಾ ಇದ್ದಾವೆ. ಎರಡನೇದು, ಪೊಲೀಸ್ ಇಲಾಖೆಗಳು ಅಪರಾಧಿಗಳನ್ನು ಬೆನ್ನು ಹತ್ತೋದು ಬಿಟ್ಟು ಬಿಜೆಪಿ ಮತ್ತು ಸಾಮಾಜಿಕ ಬೆಂಬಲಿತ ಯೂಟ್ಯೂಬರ್ಸ್ಗಳನ್ನು ಬೆನ್ನು ಹತ್ತಿದ್ದಾರೆ. ಸರ್ಕಾರದ ವಿರುದ್ಧ ಯಾರಾದರೂ ಒಂದು ಟ್ವೀಟ್ ಮಾಡಿದ್ರು, ಒಂದು ಸ್ಟೇಟ್ಮೆಂಟ್ ಕೊಟೇಶನ್ ಮಾಡಿದ್ರು ಅಂದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಶಶಿಕಲಾ ನಟರಾಜ್ ಅನ್ನುವಂತಹ ಹೆಣ್ಣುಮಗಳು ತುಮಕೂರಿನಲ್ಲಿ ಒಂದು ಟ್ವೀಟ್ ಮಾಡಿದ್ದಕ್ಕೆ ಕಲಬುರಗಿಯಿಂದ ಪೊಲೀಸರು ಬಂದರು. ಅಂದರೆ ಕಲಬುರಗಿ ಪೊಲೀಸರಿಗೆ ಬೇರೆ ಕೆಲಸ ಇಲ್ವಾ? ಕಲಬುರಗಿಯಲ್ಲಿ ಅಪರಾಧಗಳು ನಡೆದಿಲ್ವಾ? ಕಲಬುರಗಿಯಲ್ಲಿ ಎಷ್ಟು ಆರೋಪಿಗಳನ್ನು ದಸ್ತಗಿರಿ ಮಾಡಲಾರದೆ ಬಿಟ್ಟಿದ್ದೀರಿ? ನಿಮ್ಮ ಪ್ರಯಾರಿಟಿ ಯಾವುದು? ಸೊ ಇದು ಎಲ್ಲವೂ ನೋಡಿದರೆ ಸರ್ಕಾರ ಪೊಲೀಸ್ ಸ್ಟೇಷನ್ಗಳ ಮೂಲಕ, ಪೊಲೀಸ್ ಠಾಣೆಗಳ ಮೂಲಕ ತನ್ನ ರಾಜಕೀಯ ಹಿತಾಸಕ್ತಿಯನ್ನು ಈಡೇರಿಸಿಕೊಳ್ಳಿಕ್ಕೆ ಶುರು ಮಾಡಿದ ತಕ್ಷಣ ಸುಪೀರಿಯರ್ ಆಫೀಸರ್ಸ್ಗಳನ್ನು ಇದಕ್ಕೆ ಬಳಸ್ಕೊಳ್ಳಿಕ್ಕೆ ಶುರು ಮಾಡಿದ ತಕ್ಷಣ ಸುಪೀರಿಯರ್ ಆಫೀಸರ್ಸಿಗೆ ನಾನು ರಿವ್ಯೂ ಮಾಡಬೇಕು, ಕ್ರೈಮ್ ರಿವ್ಯೂ ನನ್ನ ಜವಾಬ್ದಾರಿ ಅನ್ನೋದು ಹೋಗಿಬಿಡ್ತು ಅವರಿಗೆ. ಸುಪೀರಿಯರ್ ಆಫೀಸರ್ಸು ಮೇಲೆ ಹಫ್ತಾ ಕೊಟ್ಟರೆ ಸಾಕು, ನಂದು ನಡೆದು ಹೋಗುತ್ತೆ ಅಂತ ಬಂದಾಗ ಈ ರೀತಿಯ ದಾರಿಗಳು ಹತ್ಕೊಳ್ತವೆ. ಹಾಗಾಗಿ ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಕೈ ಮುಗಿದು ವಿನಂತಿ ಮಾಡ್ತಾನೆ, ಪೊಲೀಸ್ ಇಲಾಖೆಯನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಬೇಡಿ. ದಯವಿಟ್ಟು ನಿಮ್ಮಿಂದ ಸಾಧ್ಯ ಆದರೆ ಇಲಾಖೆಯನ್ನು ನಿರ್ವಹಣೆ ಮಾಡಿ. ಇಲ್ಲ ಅಂದರೆ ರಾಜೀನಾಮೆ ಕೊಟ್ಟು, ನಿಮಗೇನು ಮಿನಿಸ್ಟ್ರ್ ಇರಬೇಕಲ್ವಾ? ನಿಮಗೆ ಹಿಂದೆ ಮುಂದೆ ಪೈಲಟ್ ಬೇಕು, ಎಸ್ಕಾರ್ಟ್ ಬೇಕು ಅಷ್ಟೇ ಅಲ್ವಾ? ವಿತೌಟ್ ಪೋರ್ಟ್ಫೋಲಿಯೋ ಮಿನಿಸ್ಟ್ರ್ ಆಗಿ ನೀವು. ವಿತೌಟ್ ಪೋರ್ಟ್ಫೋಲಿಯೋ ನಿಮಗೆ ಎಸ್ಕಾರ್ಟ್ ಇರುತ್ತೆ, ಪೈಲಟ್ ಇರುತ್ತೆ, ಪೊಲೀಸ್ ಆಫೀಸರ್ ಬಂದು ಸಲ್ಯೂಟ್ ಹೊಡಿತಾರೆ. ಒಂದು ಇಲಾಖೆಯನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿತ್ತು. ಪೊಲೀಸ್ ಸ್ಟೇಷನ್ನಲ್ಲಿ ಪರಮೇಶ್ವರ್ ಅವರೇ, ನಿಮಗೆ ಗೊತ್ತಿರಲಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವನು
ಏನೂ ತಪ್ಪು ಮಾಡದೇ ಇದ್ರೂ ಕೂಡ ಅಲ್ಲಿ ಲಂಚ ರಿಶ್ವತ್ತು ಕೊಟ್ಟು ಬರ್ತಾನಲ್ಲ, ಆ ಶಾಪ ನಿಮಗೆ ತಟ್ಟತ್ತೆ. ಆಮೇಲೆ ನಿಮ್ಮ ಈ ನಡತೆಯಿಂದ ಸುಪೀರಿಯರ್ ಆಫೀಸರ್ಗಳು ಈ ಮಟ್ಟಕ್ಕೆ ಇಳಿದು ಬಿಟ್ಟಿದ್ದಾರೆ. ಯಾಕೆ ಅಂದರೆ ನಮ್ಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ದಯವಿಟ್ಟು ನಿಮಗೆ ಪೈಲಟ್ಟು ಎಸ್ಕಾರ್ಟು ಬೇಕು ಅನ್ನೋದು ಆಸೆ ಇತ್ತು ಅಂದರೆ ಯು ಆರ್ ಮಿನಿಸ್ಟರ್ ವಿತೌಟ್ ಪೋರ್ಟ್ಫೋಲಿಯೋ. ಅದು ಆದರೆ ನಿಮಗೂ ಗೌರವ ಇರುತ್ತೆ, ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಪೊಲೀಸರಿಗೂ ನೆಮ್ಮದಿ ಇರುತ್ತೆ. ನಮಸ್ಕಾರ.